ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ದಿ ವೀಣಾ ಪಿಕ್ಕು ಕನ್ನಡ ಚಾನಲ್. ನಾನು ನಿಮ್ಮ ಪ್ರೀತಿಯ ವೀಣಾ. ಇವತ್ತು ಬಂದು ಡಿಸೆಂಬರ್ 17 ಸಂಡೇ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮು ಆಲ್ರೆಡಿ 11:30 ಆಯಿತು. ಕೆಲಸ ಎಲ್ಲ ಮುಗಿಸಿ ಬೆಳಗ್ಗೆ ಎದ್ದು ಟಿಫನ್ ಎಲ್ಲ ಮಾಡಿ ನನ್ನ ಕೆಲಸ ಎಲ್ಲ ಆ್ಯಸ್ ಯೂಶ್ವಲ್. ಕೆಲಸ ಹೇಗಿರುತ್ತೆ ಹೇಳಿ, ನಿಮಗೆ ಗೊತ್ತಲ್ವ. ಹೌಸ್ ವೈಫ್ ಅಂದರೆ ಕೆಲಸ ಇದ್ದೇ ಇರುತ್ತೆ. ಸೊ ಕೆಲಸ ಎಲ್ಲ ಮುಗಿಸಿ ನಾನು ಇವಾಗ ನೀವು ಮುಂದೆ ಬಂದು ನಿಂತಿದ್ದೀನಿ. ಧರ್ಮ ಬೆಳಗ್ಗೆನೇ ಹೋಗಿ ಸ್ವಲ್ಪ ಫಿಶ್ಶು ಮತ್ತು ಚಿಕನ್ ತೊಗೊಬಂದವ್ರೆ. ನಾವು ಬಂದಾಗಿಂದನೂ, ಅಂದರೆ ಊರಿಂದ ಬಂದಾಗಿಂದನೂ ಕಾರ್ತಿಕೆ ಸೋಮವಾರ ಇದ್ದಿದ್ದರಿಂದ ಮಾಡಿರಲಿಲ್ಲ ಅಲ್ವಾ. ಸೊ ಹಂಗಾಗಿ ಹಾಸ್ಪಿಟ್ಲಿಂದ ಬಂದಮೇಲೂ ಕೂಡ ಮಾಡಿರಲಿಲ್ಲ ಅಂತೇಳಿ ಸ್ವಲ್ಪ ತೊಗೊಬಂದಿದ್ದಾರೆ. ಅದನ್ನೆಲ್ಲ ಕಲಸಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಮಾಡಿ ಆಗಲೇ ಅಪ್ಪ ಮಗ ಇಬ್ಬರು ಮಾಡಿಕೊಂಡು ಬಾರಿಸ್ತಾ ಇದ್ದಾರೆ. ಸ್ವಲ್ಪ ಎಲ್ಲ ಹೆಂಗೆ ಇಟ್ಟಿದ್ದಾರೆ. ನಾನು ಇನ್ನೂ ಕಿಚನ್ಗೆ ಹೋಗಿ ಏನು ಮಾಡಿದ್ದಾರೆ ಏನು ಅಂತ ಇನ್ನೂ ನೋಡೋಕ್ಕಾಗಿಲ್ಲ. ಇವಾಗ ಹೋಗಿ ನೋಡಬೇಕು. ಎಲ್ರದ್ದು ಸ್ನಾನ ಆಯಿತು, ಧರ್ಮ ಒಂದು ಸ್ನಾನ ಮಾಡಿಲ್ಲ. ಧರ್ಮ ನಾನೇ ಮಾಡ್ತೀನಿ ಅಂದರು. ಸರಿ ಆಯಿತು ಅಂತ ಹೇಳಿ ಮಾಡು ಅಂತ ಹೇಳಿದೆ. ಸೊ ಇವಾಗ ಅವರೇ ಮಾಡ್ತಾಯಿರೋದು. ಕಬಾಬ್ ಮಾತ್ರ ಅಷ್ಟೇ, ಬೇರೆ ಇನ್ನೇನು ಮಾಡ್ತಾಯಿಲ್ಲ. ಇನ್ನು ಮಿಕ್ಕಿದ್ದೆಲ್ಲ ನಾನೇ ಮಾಡಬೇಕು. ನೋಡಿ, ನನ್ನ ವಾಯ್ಸ್ ಇನ್ನೂ ಕೂಡ ಸರಿಯಾಗಿಲ್ಲ. ಯಾವಾಗ ಸರಿಯಾಗುತ್ತೆ ಗೊತ್ತಿಲ್ಲ. ಮೇ ಬಿ ಈ ವೆದರ್ ಚೇಂಜ್ ಅಂದರೆ ಇನ್ನೂ ಜನವರಿ ಬರೋ ತನಕನೂ ಇದೇ ಥರ ಇರುತ್ತೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಏನು ಮಾಡಬೇಕು, ಏನು ಮಾಡಿದ್ರೂ ಹೋಗಲ್ಲ ನನಗೆ ಈ ಥರ ಆಗಿರೋದು. ಅದೇ ಹೋಗಬೇಕು. ಸೊ ಹಂಗಾಗಿ ನಾನು ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಿಲ್ಲ. ನನ್ನ ವಾಯ್ಸ್ ಯಾವಾಗ ಸರಿಯಾಗುತ್ತೋ ಆವಾಗಲೇ ಸರಿಯಾಗಲಿ ಅಂತ ಹೇಳಿ. ಇನ್ನೊಂದು ಏನಪ್ಪ ಅಂದರೆ, ಫೈನಲಿ ನನಗೆ ವೀಡಿಯೋಗೆ ವಾಯ್ಸ್ ಓವರ್ ಕೊಡೋದು ಗೊತ್ತಾಯಿತು. ಸ್ವಲ್ಪ ಕಷ್ಟ ಅನ್ನಿಸ್ತೈತೆ. ಆದರೂ ವೀಡಿಯೋಗೆ ವಾಯ್ಸ್ ಓವರ್ ಕೊಡೋದು ನಾನೇನೋ ಈಸಿ ಅಂದ್ಕೊಂಬಿಟ್ಟಿದ್ದೆ. ಅಪ್ಪ ಸಖತ್ ಕಷ್ಟ. ನಾನು ವ್ಲಾಗ್ ಮಾಡಿ ಎಡಿಟ್ ಮಾಡಿ ಹಾಕ್ತಿದ್ದೆ, ಅದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾಯಿತ್ತು. ಆದರೆ ಇವಾಗಿನ್ನು ಮಾಡಿರೋ ವೀಡಿಯೋಗೆ ವಾಯ್ಸ್ ಓವರ್ ಕೊಡೋದು ಅಂದರೆ ಇನ್ನೂ ಇರುವಾರ ಕಷ್ಟ. ನಾನು ಮನೆ ಕೆಲಸನೂ ಮಾಡಿಕೊಂಡು ನಮ್ಮ ಮನೇಲಿ ಮುದ್ದು ಎಲ್ಲರದ್ದು ಗಲಾಟೆ ಇರ್ತದೆ. ಒಂಥರ ವಾಯ್ಸ್ ಓವರ್ ಕೊಡೋಕ್ಕೂ ಫ್ರೀ ಅಂತಲೂ ಅನ್ನಿಸ್ತಾ ಇಲ್ಲ. ಅದಕ್ಕೆ ಸೈಲೆಂಟಾಗಿರಬೇಕು. ವಾಯ್ಸ್ ಓವರ್ ಕೊಡಬೇಕು ಅಂದರೆ, ಒಂದು ವೀಡಿಯೋಗೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಬೇಕು ಅಂದರೆ ಸೈಲೆಂಟಾಗಿರಬೇಕು. ನಮ್ಮ ಮನೇಲೆಲ್ಲ ಜಾಸ್ತಿ ಗಲಾಟೆ, ಮಾತಾಡ್ತಿರೋದು, ಟಿ ವಿ ಸೌಂಡು ಎಲ್ಲ. ಸೊ ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ, ಬೆಳಗ್ಗೆ ಅಷ್ಟು ಹೊತ್ತಿಗೆ ಎದ್ದೇಳ್ತೀನಿ. 2 ಗಂಟೆ 3 ಗಂಟೆಯಲ್ಲಿ ವಾಯ್ಸ್ ಓವರ್ ಕೊಡ್ತೀನಿ. ಇಲ್ಲಾಂದರೆ ಮನೆ ಒಳಗಡೆ ಎಲ್ಲರೂ ಇದ್ದರೆ ನಾನು ಹೊರಗಡೆ ಹೋಗಿ ಕುತ್ಕೊಂಡು ವಾಯ್ಸ್ ಓವರ್ ಕೊಡ್ತೀನಿ. ಇಲ್ಲಾಂದರೆ ಯಾರೂ ಇಲ್ಲದೆ ಇರೋನಾಗ ಅಂದರೆ ಎಲ್ಲರೂ ಮನೇಲಿ ಇದ್ದೇ ಇರ್ತಾರಲ್ವ, ಅವಾಗ ವಾಯ್ಸ್ ಓವರ್ ಕೊಡೋಕ್ಕೂ ಆಗೋಲ್ಲ. ಸೊ ಹಿಂಗೆ ನಂದು ಏನೇನೋ ನನಗೆ ಹೇಳ್ಕೊಳಕ್ಕೂ ಆಗೋಲ್ಲ, ಆದರೆ ಏನೂ ಮಾಡೋಕ್ಕಾಗಲ್ಲ. ಒಂದು ವಿಡಿಯೋ ಮಾಡಿದಾಗ ಅದಕ್ಕೆ ವಾಯ್ಸ್ ಕೊಡಬೇಕು ಅಂದರೆ ಅದಕ್ಕೆ ಆದಂಥ ಒಂದು ಸೈಲೆಂಟಾಗಿರಬೇಕು. ಆವಾಗಷ್ಟೇ ನಾವು ಮಾತಾಡೋದಾಗಿರ್ಬೋದು ಎಲ್ಲ ಕೇಳೋದು. ಇಲ್ಲ ಅಂದರೆ ಮಾತಾಡೋದೆಲ್ಲ ಕೇಳಿಸ್ತದೆ. ಆವಾಗ ವೀಡಿಯೋನೇ ವೀಡಿಯೋ ಓಡ್ತಾನೆ ಇರ್ತದೆ. ನಾವು ಮಾತಾಡೋದು ಎಲ್ಲೆಲ್ಲೋ ಇರ್ತದೆ, ಅಲ್ಲಿ ಗಿಜಿ ಅವೆಲ್ಲ ಆ ಥರ ಎಲ್ಲ ಮೆಸ್ಸಿ ಥರ ಆಗೋಯ್ತದೆ. ಸೊ ಹಂಗಾಗಿ ಪ್ಲೀಸ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅಲ್ಲಿ ಆಲ್ ಅಂತ ಬರುತ್ತೆ, ಅಲ್ಲಿ ಆಲ್ ಅಂತ ಒತ್ತಿದ್ರೆ ಮಾತ್ರ ನಾನು ಹಾಕೋ ವೀಡಿಯೋಸ್ಗಳನ್ನ ನೋಡೋದು ನಿಮ್ಗಾಗೋದು. ಸೊ ಪ್ಲೀಸ್ ತುಂಬ ಜನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದೀರಾ. ನನ್ನ ಸಬ್ಸ್ಕ್ರೈಬರ್ಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ಪ್ಲೀಸ್ ಹೀಗೆ ನನ್ನ ವೀಡಿಯೋ ನೋಡಿ, ಹೀಗೆ ನನ್ನನ್ನು ಬೆಳೆಸಿ. ಇನ್ನೂ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ನೋಡ್ತಾ ಇರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವಾಗ ಕಿಚನ್ ಕಡೆ ಹೋಗೋಣ. ನಾನು ರೂಮಲ್ಲಿ ವೀಡಿಯೋ ಮಾಡ್ತಿದ್ದೆ, ಯಾಕೆಂದರೆ ಮುದ್ದು ಮಧ್ಯ ಹಾಲಲ್ಲಿ ಕಬಾಬ್ ತಿಂತವನೇ. ಅಲ್ಲಿ ಸೌಂಡು, ಟಿ ವಿ ಸೌಂಡು, ಅವ್ನು ಕಿರ್ಚೋ ಸೌಂಡು ಅದೆಲ್ಲ ಇತ್ತು. ಸೊ ಹಂಗಾಗಿ ಅದೆಲ್ಲ ಕೆಲಸ ಮುಗಿತೆಲ್ಲ ಬಂದು ಇಲ್ಲೇ ರೂಮಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬಂದೆ. ಬನ್ನಿ ಇವಾಗ ತೋರಿಸ್ತೀನಿ ಮುದ್ದು ಮತ್ತು ಅವ್ರ ಪಪ್ಪ ಏನು ಮಾಡ್ತಾರೆ ಅಂತ. ನಾನು ಇವಾಗ ಮಧ್ಯಾಹ್ನ ಅಡುಗೆ ಕೂಡ ರೆಡಿ ಮಾಡ್ಕೋಬೇಕು. ಟೈಮ್ ನೋಡಿ, ಇವಾಗ ಟೈಮೇ ಕಾಣ್ತಾಯಿಲ್ಲ, 11:35. ಮನೀಶ್ ಕೆಳಗಡೆ ಆಟ ಆಡ್ತಾಯಿದ್ದಾನೆ. ಬನ್ನಿ ತೋರಿಸ್ತೀನಿ ಎಲ್ಲರೂ ಏನು ಮಾಡ್ತಾಯಿದ್ದಾರೆ ಅಂತ. ಏನು ಮಾಡ್ತಾಯಿದ್ದೀವಿ ಮುದ್ದು? ಕಬಾಬು. ಇಲ್ಲಿ ನೋಡಿ, ಮುದ್ದು ಕಬಾಬ್ ತಿಂತಾನಂತೆ.
ಕಬಾಬು ಫಿಶ್ಶು ಅಂದ್ಕೊಂಡು ಆಯಿತು ತಿನ್ನು. ಇಲ್ಲಿ ಹೇಳಿದ್ನಲ್ಲ ಧರ್ಮನೇ ಮಾಡ್ತಾಯಿರೋದು ಅಂತ. ಇವತ್ತು ಅವರೇ ಭಟ್ರಾಗ್ಬಿಟ್ಟವ್ರೆ, ನಾನೇನು ಕೈ ಹಾಕಿಲ್ಲ. ಇಲ್ಲಿ ಮಾಡ್ತಿರೋದು ಚಿಕನ್ ಕಬಾಬು. ಖಾಲಿ ಇತ್ತು, ಸ್ವಲ್ಪನೇ ತೊಗೊಬಂದಿದ್ದು. ಸೊ ಎಲ್ಲ ಅವರೇ ಕಲಿಸ್ಕೊಂಡು ಎಲ್ಲ ಮಾಡಿ ಮಕ್ಳಿಗೆ ಅಂತ ಕೊಡ್ತಾ ಇರೋದು. ಸರ್ ನಾವು 2 ಪೀಸ್ ತಿಂತೀವಿ. ಇದು ಫಿಶ್ ತೊಗೊಬಂದು ಇಲ್ಲಿ ಸ್ವಲ್ಪ ಫಿಶ್ ಕಬಾಬ್ಗೆ ಅಂತ ರೆಡಿ ಮಾಡಿಟ್ಟವ್ರೆ. ಇಲ್ಲಿ ಸ್ವಲ್ಪ ಅದು ಸಾಂಬಾರು ಮಾಡೋಕ್ಕೆ ಅಂತ, ಇದು ತಲೆ ಮತ್ತು ಇದಿರ್ತದಲ್ಲ, ಹಂಗಾಗಿ ಅದು ಸಾಂಬಾರು ಮಾಡೋಕ್ಕೆ ಅಂತ ಎತ್ತಿಟ್ಟಿರೋದು. ಸಾಂಬಾರು ಮಾಡ್ತೀನಿ, ಸಂಜೆ ಮಾಡ್ತೀನಿ. ಫಿಶೆಲ್ಲ ಇವಾಗ ಏನು ಮಾಡೋಕ್ಕೋಗಲ್ಲ. ಓನ್ಲಿ ಚಿಕನ್ ಐಟಮ್ಸ್ ಮಾತ್ರ ಮಾಡ್ತೀನಿ ಅಷ್ಟೇ. ತಿಂದು ಆಗಲೇ 1 ತಿಂಗಳೇ ಆಗೋಯಿತು, ಊರಲ್ಲಿದ್ದ ತಿಂದಷ್ಟೇ. ಇದು ಚಿಕನ್ನು. ಇವಾಗ ಬಿರಿಯಾನಿ ಮಾಡ್ತೀನಿ ಇದರಲ್ಲಿ. ಇದು ಫಿಶ್ ಕಬಾಬ್ಗೆ ಅಂತ ನೆನೆಸಿಟ್ಟಿರೋದಲ್ವ, ಇವಾಗ ಮಾಡಲ್ಲ, ಅದನ್ನು ಸಂಜೆ ಮಾಡಿದ್ರಾಯ್ತು ಅಂತ. ಪಾಪು ಓಪನ್ ಮಾಡಿರಿ. ಪಾಪು ನೋಡಿ, ಇಲ್ಲಿ ಬಂದ ತಕ್ಷಣ ಕೈಕಾಲು ಮುಖ ತೆಗಿ. ಇಲ್ಲಿ ಇಡ್ತೀನಿ, ಇದನ್ನು ಸಂಜೆ ಮಾಡ್ತೀನಲ್ವ, ಹಂಗಾಗಿ. ಇದು ಕೂಡ ಸಂಜೆನೇ ಮೇಲ್ಗಡೆ ಇಡ್ತೀನಿ. ಫಿಶ್ದು ಐಟಮ್ಸ್ ಇವಾಗ ಏನು ಮಾಡೋಕ್ಕೋಗಲ್ಲ, ಯಾಕೆಂದರೆ ಇವಾಗ ಚಿಕನ್ದೇ ಕಬಾಬು ಮತ್ತು ಬಿರಿಯಾನಿ 2 ಮಾಡ್ತೀವಲ್ವ. ಸೊ ಹಂಗಾಗಿ ಬೇಡ ಅಂತ ಅನ್ನಿಸ್ತು. ಆಡ್ತದೆ ಇಲ್ಲ ಈ ನೋಡಿ ಏನೇನು ಸರ್ಕಸ್ ಮಾಡ್ತಾರೆ ಅನ್ನೋದು. ಇಲ್ಲೆಲ್ಲ ಎಣ್ಣೆ ಎಲ್ಲ ಹಾಕ್ತೈತೆ ನೋಡಿ. ಇವಾಗ ಕರ್ಬೇವಿನ ಎಲೆನ ಒಗ್ಗರಣೆ ಮಾಡಿ ಮೇಲ್ಗಡೆ ಹಾಕ್ತಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅದಕ್ಕೋಸ್ಕರ ಕರ್ಬೇವಿನ ಎಲೆನ ಒಳಗಡೆಗೆ ಹಾಕಿ ಫ್ರೈ ಮಾಡಿದ್ದು. ಸಖತ್ತಾಗಿ ಕಾಣಿಸ್ತೈತೆ. ಅಯ್ಯೋ ಹಾಂ, ಇವಂಗಂತೂ ಕಬಾಬು. ಏನು ಬೇಕು ನಿಮಗೆ? ನಿಂಬೆಹಣ್ಣು ಬೇಕಾ? ಎಲ್ಲ ನಿಂಬೆಹಣ್ಣಲ್ಲಿ ಪಾಪನ ಹತ್ರ. ಮಕ್ಳುಗಳು ಯಾವ ಥರ ಅಂದರೆ ಹಿಂಗೆ. ಇಸ್ಕೊ. ನಾನು ಮಾಡೋವಾಗ ಯಾರೂ ಕಿಚನಿಗೆ ಸೇರಿಸ್ಕೊಳ್ಳಲ್ಲ. ಮುಖ ಒರೆಸ್ಕೊಂಡಿಲ್ಲ, ಮುಖ ತೊಳ್ಕೊಬಂದಿದ್ದು ಕೆಳಗಡೆ ಆಟಾಡಕ್ಕೆ ಹೋಗಿದ್ದೆ. ಇವಾಗ ಬಂದ, ಮುಖ ಒರೆಸ್ಕೊಳ್ದೇ ಪಾಪ ಕಬಾಬು ಅಂದ್ಕೊಂಡು ಬಂದವನಲ್ಲಿ. ನೋಡಿ ಯಾವ ಥರ ನೋಡಪ್ಪ. ಆನಿಯನ್ನು, ನಿಂಬೆಹಣ್ಣು ನೋಡಿ, ನಿಂಬೆಹಣ್ಣು ಹೆಂಗೆ ತಿಂತಾನೆ ಅಂತ. ಯಪ್ಪ, ಸೂಪರಾ. ಭರ್ಜರಿ ಊಟ ಇವತ್ತು ಅವ್ರಿಗೆ. ಚೆನ್ನಾಯ್ತಾ? ತಿನ್ನೋಡ್ದಾ? ತಿಂದೆ ನೋಡಿಲ್ಲ ಇನ್ನು. ಲೆಮನ್ ಹಾಕಬೇಡ ಒಳಗಡೆ, ಫಸ್ಟೇ ಹಾಕೈತೆ ಲೆಮನ್, ಮತ್ತೆ ಹಾಕೈಕತ್ತೀಯ ನೀನು. ನಿನ್ನ ನಾನು ಕೂಡ 1 ಪೀಸ್ ತಿಂತಾಯಿದ್ದೀನಿ ಇವಾಗ. ಇನ್ನೊಂದು ಸ್ವಲ್ಪ ಚಿಲ್ಲಿ ಪುಡಿ ಹಾಕ್ಬೇಕಿತ್ತು ಅನ್ನಿಸ್ತದೆ ಅಲ್ವಾ? ಇನ್ನೊಂದು ಸ್ವಲ್ಪ ಖಾರ ಹಾಕ್ಬೇಕಿತ್ತು. ಇಲ್ಲ, ಇನ್ನೊಂದು ಸ್ವಲ್ಪ ಖಾರ ಹಾಕ್ಬೇಕು. ಎಲ್ಲರೂ ಬನ್ನಿ ಕಬಾಬ್ ತಿನ್ನೋಕ್ಕೆ ಅಂತ ಅಂದರೆ, ಇಲ್ಲಿ ನೋಡಿ ಕಬಾಬು ಐತೆ ಅಂತ ಹೇಳ್ತಾವ. ನಾನು ಹಂಗಲ್ಲ ಮನೆ, ಎಲ್ಲರೂ ಬನ್ನಿ ಕಬಾಬ್ ತಿನ್ನೋಣ ಅಂತ ಕರೆಯೋದು. ಬೆಳಗ್ಗೆ ಅವಲಕ್ಕಿ ಮಾಡಿದೆ ಟಿಫನ್ ತಿನ್ನೋಕ್ಕೆ ಅಂತ. ಎಲ್ಲರೂ ಅವಲಕ್ಕಿ ತಿಂದ್ವಿ. ಕೆಲಸ ಮಾಡ್ತಿರ್ತೀವಲ್ಲ, ಆವಾಗ ಹೊಟ್ಟೆ ಹಶ್ವಾಯ್ತದೆ ಜಾಸ್ತಿ. ಏನೋ ಇದರಲ್ಲೇ ತಿನ್ನು. ಕಬಾಬು ಬಿಸಿ ಬಿಸಿ ಇರ್ತದಲ್ಲ, ಎಲ್ಲರೂ ಬಿಸಿ ಇದ್ದಾಗ ತಿಂತಾ ಇರ್ತಾರೆ, ಮಾಡಿಕೊಟ್ಟಂಗೆ ಚೆನ್ನಾಗಿರ್ತದೆ. ಏನು ಚೆನ್ನಾಗೈತೆ.
ಮುದ್ದು ಏನದು ಐಸಿಮ್ ಕಬಾಬ್ ಆಯ್ತು ಈಗ ಐಸಿಮಾ ಕಳ್ಳ ಕಳ್ಳ ಚೆನ್ನಾಯ್ತಲ್ಲ ಪರವಾಗಿಲ್ಲ 20 ರೂಪಾಯಿ ಬೆಸ್ಟ್ ಅಲ್ವಾ ವರ್ತ್ ಒಟ್ಟಿನಲ್ಲಿ 20 ರೂಪಾಯಿ ಐಸ್ ಕ್ರೀಮ್ ಅಲ್ಲ ಚೆನ್ನಾಗೈತೆ ಅವತ್ತು ತಿಂದಿದ್ದು 35 ರೂಪೀಸು ಅದು ಚಿಕ್ಕದಿತ್ತು ಇಷ್ಟೇ ತಿಂದಿದ್ದು ನಾವು ಓಕೆ ಟೈಮ್ ಆಯಿತು 1 ಗಂಟೆ ಸ್ವಲ್ಪ ಚಿಕನ್ ಎತ್ತಿರ್ತೀವಲ್ಲಿ ಬಿರಿಯಾನಿ ಮಾಡೋಕ್ಕೆ ಅಂತ ಸೊ ಅದಕ್ಕೆ ನಾನು ರುಬ್ಕೊಳ್ಳೋಕ್ಕೆ ಅಂತ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಸಿಪೀಸ್ ಏನೂ ತೋರಿಸ್ತಾ ಇಲ್ಲ ಓನ್ಲಿ ಹೇಳ್ತಿದ್ದೀನಿ ಅಷ್ಟೇ ಇಲ್ಲೊಳಗಡೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಮತ್ತು ಹಸಿರು ಮೆಣಸಿನ್ಕಾಯಿ ಅಷ್ಟೇ ಇರೋದು ಇದನ್ನು ಪೇಸ್ಟ್ ಮಾಡ್ಕೊತೀನಿ ಓಕೆ ದಪ್ಪದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ಸೈಜ್ದು ನಾನು ರೈಸು ಫಸ್ಟೇ ತೆಗೆದಿಟ್ಕೊಂಡಿದ್ದೀನಿ ನಾನು ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ ಅಷ್ಟೇ ಹಾಗೆಯೇ ಚಿಕ್ಕದು ಒಂದು 5 ಟೊಮೊಟೊ ತೊಗೊಂಡು ದಪ್ಪ ಏನಿಲ್ಲ ಟೊಮೊಟೊ ಹಾಕಿದ್ರೆ ಟೇಸ್ಟ್ ಬರೋದು ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ಒಗ್ಗರಣೆ ಹಾಕೋದಷ್ಟೇ ಬೇರೆ ಏನೂ ಹಾಕಲ್ಲ ಒಗ್ಗರಣೆಗೆ ಡೈರೆಕ್ಟಾಗಿ ನಾನು ಚಕ್ಕೆ ಲವಂಗ ಎಲ್ಲನೂ ಅಲ್ಲೇ ಹಾಕ್ಬಿಡ್ತೀನಿ ರುಬ್ಬಕ್ಕೆಲ್ಲ ಹೋಗಲ್ಲ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ಇದು ಬಿಸಿ ಆದಮೇಲೆ ಆಯಿಲ್ ಹಾಕ್ತೀನಿ ಇದು ನಾನು ಹೇಳಿದ್ನಲ್ಲ ರೆಸಿಪೀಸ್ ಏನು ತೋರಿಸ್ತೀನಿ ಯಾಕೆಂದರೆ ತುಂಬ ಸಲ ರೆಸಿಪಿ ಮಾಡೋದೆಲ್ಲ ತೋರಿಸ್ತೀನಿ ಅಲ್ವಾ ಸೊ ಹಂಗಾಗಿ ಮನೀಶ್ ಇವತ್ತು ಕೇಳ್ತಿದ್ದೆ ರೆಡ್ ಬಿರಿಯಾನಿ ಮಾಡಮ್ಮ ಅಂತ ಅವ್ನಿಗೆ ರೆಡ್ ಬಿರಿಯಾನಿ ಇಷ್ಟ ನಮಗೆ ಗ್ರೀನ್ ಬಿರಿಯಾನಿ ಇಷ್ಟ ಯಾರ ಮಾತು ಅಂತ ಕೇಳಲಿ ಜಾಸ್ತಿ ಮಾಡೋದೇ ಗ್ರೀನ್ ಬಿರಿಯಾನಿ ರೆಡ್ ಬಿರಿಯಾನಿ ಎಲ್ಲ ಮಾಡೋದಲ್ಲ ಜಾಸ್ತಿ ಕಬಾಬ್ ತಿಂದು ಸುಮ್ಮನೆ ಹಂಗೆ ಕೂತಿದ್ವಿ ಮೊನ್ನೆ ನಾನು ಮತ್ತು ಅಂದ್ಬಿಟ್ಟು ಐಸ್ ಕ್ರೀಮ್ ತಿಂದಿದ್ವಿ ಅಂತೇಳಿ ಅವನು ಕೂಡ ನನಗೆ ಅಂತೇಳಿ ಐಸ್ ಕ್ರೀಮ್ ತಗೊಬಂದಿರಲ್ಲ ಅಂದ್ಬಿಟ್ಟು ತಿಂತ ಕೂತಿದ್ದು ಟೈಮ್ ಆಗಿದೆ ಗೊತ್ತಾಗಿಲ್ಲ ಟೈಮ್ ಆಗಲೇ 1 ಗಂಟೆ ಮೇಲೆ ಆಗೈತೆ ಜಾಸ್ತಿ ಏನೋ ಆಯಿಲ್ ಹಾಕಲ್ಲ ಎಷ್ಟೇ ಇದ್ರೂ ಸ್ವಲ್ಪ ಆಯಿಲು 4 ಸ್ಪೂನ್ ಹಾಕಿದ್ದೀನಿ ಸಾಕು ಈ ಆಯಿಲ್ ಬಿಸಿ ಆಗೋಷ್ಟರೊಳಗೆ ನಾನೇನು ಮಾಡ್ತೀನಿ ಅಂದರೆ ಟೊಮೊಟೊ ಮತ್ತು ಆನಿಯನ್ 2 ಕಟ್ ಮಾಡ್ಕೊಂಡ್ಬರ್ತೀನಿ ಆಯಿಲ್ ಬಿಸಿಯಾಗೈತಿ ಇವಾಗ ಇದಕ್ಕೆ ಒಂದು 2 ಲವಂಗ ಸುಮ್ಮನೆ ಈ ಥರ ಪ್ರೆಸ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆಯೇ ಚಿಕ್ಕದು 1-2 ಪಲಾವ್ ಎಲೆ ಹಾಕೋತಾ ಇದ್ದೀನಿ ಹಾಕಿದ ತಕ್ಷಣ ಫುಲ್ ಆಯಿಲ್ ಬಿಸಿಯಾಗೈತೆ 1 ಪೀಸು ಚಕ್ಕೆ ಜಾಸ್ತಿ ಹಾಕಲ್ಲ ಒಂದು 4 ಲವಂಗ ಒಂದು 2 ಸ್ಪೂನಷ್ಟು ಸೋಂಪು ಹಾಕ್ತೀನಿ ಹಾಗೆಯೇ 1 ಸ್ಪೂನಷ್ಟು ಶಾಹಿ ಜೀರಾ ಇಷ್ಟೇ ಉದ್ದುದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಅಷ್ಟೇ ಟೊಮೊಟೊ ಅಷ್ಟೇ ಈರುಳ್ಳಿನೂ ಅಷ್ಟೇ ಈರುಳ್ಳಿ ಮತ್ತು ಟೊಮೊಟೊ 2 ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ ನಾನು ಯಾವಾಗಲೂ ಅಷ್ಟೇ ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕ್ತಾಯಿದ್ದೀನಿ ನಾವು ಯಾವಾಗಲೂ ಅಷ್ಟೇ ವೆಜ್ಜು ನಾನ್ ವೆಜ್ಜು ಏನೇ ಮಾಡೋದಾಗಲಿ ನಾವು ಮಾಡುವಾಗ ಸೋಂಪು ಹಾಕಿದ್ರೆ ಅದು ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಅದು ಘಮ ಕೂಡ ಚೆನ್ನಾಗಿರ್ತದೆ ನನಗಿಷ್ಟ ಜಾಸ್ತಿ ಸೋಂಪು ಹಾಕೋಕ್ಕೆ ಅದು ಬಾಯ್ಲ್ ಆಗಬೇಕಲ್ವ ಸೊ ಹಂಗಾಗಿ ನಾನು ದಪ್ಪುಪ್ಪನೇ ಯೂಸ್ ಮಾಡ್ತೀನಿ ಸಾಮಾನ್ಯ ಇವಾಗಲೇ ಸಾಲ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಹಲ್ದಿ ಇಷ್ಟು ನೀಟಾಗಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡೋಣ ಓಕೆ ಇದು ನೀಟಾಗಿ ಆಯಿಲ್ ಬಿಟ್ಕೊಂಡೈತೆ ಇವಾಗ ನಾನು ರುಬ್ಬಿರೋ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಹಾಕಿ ನೀಟಾಗಿ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೆ ಸ್ವಲ್ಪ ಮಿಕ್ಸ್ ಮಾಡಿ ಇಡೋಣ ಇದು ಆಯಿಲ್ ಬಿಟ್ಕೊಂಡಾಯಿತು ಇವಾಗ ಇದರೊಳಗಡೆಗೆ ಚಿಕನ್ ಹಾಕೊಳ್ಳೋಣ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡಿ 1 ವಿಷಲ್ ಹೊಡೆಸ್ಕೊಳ್ಳೋಣ ಅದಕ್ಕೆ ಖಾರ ಮಸಾಲೆ ಹಿಡಿದ್ರೆ ಸರಿ ಅಂತ ಅಷ್ಟೇ
ಇದೆ ಈ ಥರ. ಇವಾಗ ಇದನ್ನು ವಿಷಲ್ ಹಾಕಿ ಒಂದು ವಿಷಲ್ ಹೊಡೆಸ್ಕೊತೀನಿ ಇವಾಗ ಇದನ್ನು. ಓಕೆ, ಇದನ್ನೇನು ವಿಷಲ್ ಹೊಡಿತಿದೆ. ಇವಾಗ ನಾನು ರೈಸ್ ಕೂಡ ತೊಳೆದಿಟ್ಟಿದ್ದೀನಿ. ಸೊ ಆಯಿತು, ಇವಾಗ ಒಂದು ವಿಷಲ್ಗೆ ಆಫ್ ಮಾಡ್ತೀನಿ ನಾನು ಇವಾಗ. ಓಕೆ ನೋಡಿ, ವಿಷಲ್ ಆಗಿದೆ. ಮತ್ತೆ ಮಾಡೋಣ. ಗ್ಯಾಸ್ ಆನ್ ಮಾಡಿದ ತಕ್ಷಣ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಇದಕ್ಕೆ ಎಷ್ಟು ಬೇಕು ನೀರಷ್ಟು ಹಾಕ್ಕೊಂಡು ಆಮೇಲೆ ರೈಸ್ ಹಾಕೋಣ. ಸೇಮು ಮಿಕ್ಸಿ ಜಾರಲ್ಲಿ ನೀರು ಇರುತ್ತಲ್ಲ ಅದನ್ನ ಹಾಕೋಣ. ಮಧ್ಯಾಹ್ನಕ್ಕೆ ಆಗೋಷ್ಟು ಅಷ್ಟೇ, ಜಾಸ್ತಿ ಏನೂ ಮಾಡ್ತಾಯಿಲ್ಲ. ಇವಾಗ ಇದು ಚೆನ್ನಾಗಿ ಒಂದು ಕುದಿ ಬರಲಿ. ಒಂದು ಕುದಿ ಬಂದ ತಕ್ಷಣ ರೈಸ್ ಹಾಕಿ ಮತ್ತೆ ಮುಚ್ಚೋದಷ್ಟೇ, ಬೇರೆ ಏನಿಲ್ಲ. ಇವಾಗ ಇದಕ್ಕೆ ನಾನೊಂದು ಬಿರಿಯಾನಿ ಮಸಾಲ ಹಾಕ್ತೀನಿ, ಎವರೆಸ್ಟ್ದು. ಹಿಂಗೇ ಸಾಕು, ನ್ಯಾಚುರಲಾಗಿ ಚೆನ್ನಾಗಿರುತ್ತೆ. ಆದರೆ ಅದ್ರ ಜೊತೆಗೆ ಒಂದು ಪ್ಯಾಕೆಟ್ ಅಷ್ಟೇ, ಜಾಸ್ತಿ ಅದಲ್ಲ, ಒಂದೇ ಸ್ಪೂನ್ ಇರುತ್ತೆ ಅಷ್ಟೇ ಇದರಲ್ಲಿ. ಕುದೀತೈತೆ ಇವಾಗ. ಅದು ಕುದೀತೈತೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ನೋಡಿ ಸ್ಮೋಕಿ ಜಾಸ್ತಿ ಬರುತ್ತೆ. ಕುದಿದೇ ಇದ್ದಾಗ ಜಾಸ್ತಿ ಅದು ಸ್ಮೋಕಿ ಬರಲ್ಲ, ಅದು ಸ್ವಲ್ಪ ಲೈಟಾಗಿರುತ್ತೆ. ಇವಾಗ ನಾನು ರೈಸ್ ಹಾಕೋತಾ ಇದ್ದೀನಿ. ಆವಾಗಲೇ ತೊಳೆದು ಇಟ್ಕೊಂಡಿದ್ದೆ. ಕುದಿಯೋಕ್ಕಿಂತ ಮುಂಚೆ ಯಾವತ್ತೇ ಆಗಲಿ ರೈಸ್ ಹಾಕೋಬಾರ್ದು. ಅದು ಒಂದು ಕುದಿ ಬಂದಾಗಲೇ ರೈಸ್ ಹಾಕೋಬೇಕು ನಾವು. ಅಕ್ಕಿ ಹಾಕಿದ್ರಲ್ವ, ಅದು ಒಂದು ಕುದಿ ಮೇಲ್ಗಡೆ, ಅಕ್ಕಿ ಎಲ್ಲ ಮೇಲ್ಗಡೆ ಬರ್ತದೆ. ಇವಾಗ ಅದು ಬಂದಮೇಲೆ ಮತ್ತೆ ಅದನ್ನು ವಿಷಲ್ ಹಾಕ್ತೀನಿ ಅಷ್ಟೇ. ಅಲ್ಲಿವರೆಗೆ ಈ ಥರ ಮುಚ್ಚುತ್ತೀನಿ. ಆಯ್ತು, ಇವಾಗ ವಿಷಲ್ ಹಾಕ್ಬಿಡ್ತೀನಿ. ಇವಾಗ ಸಾಕು, ಒಂದು ವಿಷಲ್ ಹೊಡ್ಸಿದ್ರೆ ಸಾಕು. ಯಾಕೆಂದರೆ ಚಿಕನ್ ಹಾಕ್ದಾಗಲೇ ಒಂದು ವಿಷಲ್ ಹಾಕಿ ವಿಷಲ್ ಹೊಡ್ಸಿದ್ದೀನಿ. ಇವಾಗ ಇನ್ನೊಂದು ವಿಷಲ್ ಹೊಡ್ಸಿದ್ರೆ ಅದು ರೈಸಿಗೆ, ಏಕೆಂದರೆ ಫಸ್ಟೇ ತೊಳೆದಿಟ್ಟಿದೆ ಅಲ್ವಾ, ಸೊ ಅದು ಅವಾಗಲೇ ನೆಂದಿರುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ಅದು ಒಂದು ವಿಷಲ್ ಅಂದರೆ ಸಾಕು. ಮಾಡ್ಬಿಡ್ತೀನಿ. ಮತ್ತೆ 2 ವಿಷಲ್ ಆದರೆ ಅದು ತಳೆ ಬಿಡ್ತದೆ. ಇದ್ರ ಬಿಸಿಗೇನೆ ಅದು ಅನ್ನ ಎಲ್ಲ ಫುಲ್ ಅರಳ್ತದೆ. ಇಲ್ಲಾಂದರೆ ಅದು ತಳೆದ್ರೆ ಭಾರಿ ಕಷ್ಟ, ಆಮೇಲೆ ಬಯಸ್ಕೋಬೇಕಾಗುತ್ತೆ. ಇದು ಆಯ್ತಪ್ಪ ಬಿರಿಯಾನಿ. ಇನ್ನು ತಟ್ಟೆಗೆ ಹಾಕ್ಕೊಡೋದಷ್ಟೇ, ಸ್ವಲ್ಪ ತಣ್ಣಗಾಗಿ. ಅದಾದಮೇಲೆ ಎಲ್ಲ ವೇಟಿಂಗು ಟೈಮ್ ಆಯ್ತಲ್ಲ, ಅದಕ್ಕೆ. ಯಪ್ಪ, ನಮ್ಮ ಮುದ್ದು ಅಂತೂ ಸಿಕ್ಕಾಬಟ್ಟೆ ತರಲೆ ಡ್ಯಾನ್ಸೇ ಮಾಡ್ತಾನೆ. ಮಕ್ಕಳಿಗೆ ಹೊಟ್ಟೆ ಹಶ್ವಾದರೆ ಕಿಚನಲ್ಲೇ ಯಾವಾಗಲೂ ಅಷ್ಟೇ. ಅವಾಗ ನೋಡಿದ್ರಲ್ಲ ಧರ್ಮ ಕಬಾಬ್ ಮಾಡಿಕೊಡುವಾಗ ಅಂತೂ ಕಿಚನಲ್ಲೇ ಯಾವಾಗಲೂ. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು ಅಷ್ಟೇ ಬೇಕು ಮಾಡಿಕೊಟ್ಬಿಡ್ತೀನಿ. ಬಟ್ ನಾನು ಅವಾಗ ತಾನೇ ಜಸ್ಟ್ ಸ್ನಾನ ಮುಗಿಸಿ ಬಂದಿದ್ದೆ ಅನ್ನೋದಕ್ಕೋಸ್ಕರ ಧರ್ಮ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಲ್ಲ. ಸೊ ಬೇಗ ಕಬಾಬ್ ಮಾಡಿ ಕೊಟ್ಟರು, ಸ್ವಲ್ಪ ಹೊತ್ತು ಸಮಾಧಾನವಾಗಿದ್ರು. ಇವಾಗ ನಾನು ರೈಸ್ ಮಾಡಿದ್ದೀನಿ, ಇವಾಗ ಹಾಕ್ಕೊಡ್ತೀನಿ, ತಿಂತಾರೆ ಅಷ್ಟೇ. ಇಲ್ಲಿ ತಟ್ಟೆ ತಡ್ಕೊಂಡು ನಿಂತಾನೆ. ಇವಾಗ ವಿಷಲ್ ಒಂದು ಸ್ವಲ್ಪ ಐತೆ, ಟೈಮ್ ಆಯ್ತಲ್ವ, ಅದಕ್ಕೆ ತಟ್ಟೆ ಇಟ್ಕೊಂಡು ಬಂದಾನೆ. ಇವಾಗ ಒಂದು ಸ್ವಲ್ಪ ಐತೆ, ನಾನೇ ತೆಗೆದ್ಬಿಡ್ತೀನಿ ವಿಷಲ್ಲು. ನೋಡಿ, ಇವಾಗ ಈ ಥರ ಇದನ್ನ ನೀಟಾಗಿ ಮಿಕ್ಸ್ ಮಾಡೋಣ. ತಳ ಹಿಡ್ದಿಲ್ಲ, ನಾನು ಇನ್ನೊಂದು ವಿಷಲ್ ಹೊಡ್ಸಿದ್ರೆ ಜಾಸ್ತಿ ತಳ ಹಿಡಿತಿತ್ತೇನೋ ಅಂತ ಅನ್ಕೋತೀನಿ. ನೋಡಿ, ಖಾರವಾಗಿ ಮಾಡು ಅಂತ ಹೇಳಿದ್ರು, ಬಾಯೆಲ್ಲ ಕೆಟ್ಟೋಗ್ತಿದೆ ಅನ್ನೋದಕ್ಕೋಸ್ಕರ. ಸೊ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ಇವಾಗ.
ಮುಖಗಳನ್ನ. ಅವನಿಗೆ ಮುಂದೆ ಈ ಥರ ಇಟ್ಟೋದಕ್ಕೆ ಅವನು ನೋಡಿಕೊಂಡು ನೀಟಾಗಿ ಊಟ ಮಾಡ್ತಾನೆ. ವಿಡಿಯೋ ಆನ್ ಮಾಡಿದ್ರೆ ಸಾಕು, ಅವನು ನೀಟಾಗಿ ಆನ್ ಮಾಡೋದ್ರೆ ಅದಕ್ಕೋಸ್ಕರ ಅದೊಂದು ಇದು ಕುತ್ಕೊಂಡು ನೀಟಾಗಿ ಹಿಂಗೆ ಬಕ್ಕೊಂಡು ಹಿಂಗೆ ತಿನ್ನೋಕೆ ಹೋಯ್ತಾನೆ ನಾನು. ಆಯಿತು, ಬಟ್ಟೆಗಳು ಒಣಗಾಕಿದ್ದೀನಿ. ಅದು ಬಟ್ಟೆಗಳು ಮಡ್ಚೋಣ ಅಂತ ಹೇಳಿ ಬಟ್ಟೆ ಮಡ್ಚುತ್ತಾ ಇದ್ದೀನಿ. ಅವರು ಊಟ ಮಾಡಿ ಹೊರಗಡೆ ಆಟ ಆಡ್ತಾ ಇದ್ದಾರೆ. ನಾನು ಊಟ ಮಾಡಿ ಮಲ್ಕೊಂಡ್ಬಿಡ್ತಾ ಇದ್ರು. ಯಾವಾಗಲೂ ಅಷ್ಟೇ, ಊಟ ಮಾಡಿದ ತಕ್ಷಣ ಮಲ್ಕೊಂಡ್ಬಿಡೋರು. ಬಟ್ ಊಟ ಮಾಡಿದ ತಕ್ಷಣ ಮಲ್ಕೊಂಡ್ರೆ ಜೀರ್ಣ ಆಗಲ್ಲ. ಯಾಕೆಂದರೆ ಟೈಮ್ ಇವಾಗ 2:30. ಈ ಟೈಮಿಂಗ್ಸಲ್ಲಿ ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ. ಊಟ ಮಾಡಿದ ತಕ್ಷಣ ಮಲ್ಕೊಂಡ್ರೆ ಇದ್ರಲ್ಲ ಸಂಜೆ ಆಗುತ್ತೆ, ಮತ್ತು ತಿಂದಿರೋ ಊಟ ಜೀರ್ಣನೂ ಆಗಲ್ಲ, ಏನಿಲ್ಲ. ಹಂಗಾಗಿ ಹೊರಗಡೆ ಸ್ವಲ್ಪ ಕೂತ್ಕೊಳ್ಳಿ ಆಟ ಆಡಿಸು ಅಂತ ಹೇಳಿದೆ ಧರ್ಮಗೆ. ಹೊರಗಡೆ ಈಗ ಅವರು ಆಟ ಆಡ್ತಾರೆ. ನಾನು ಬಟ್ಟೆಗಳೆಲ್ಲ ಮಡಚಿಟ್ಟು ನಾನು ಸ್ವಲ್ಪ ಹೊತ್ತು ಹೊರಗಡೆ ಓಡಾಡ್ತೀನಿ. ಈ ವೆದರಿಗೂ ಅದಕ್ಕೂ ನನಗೆ ಸಾಬೂನು ಸೆಟ್ ಆಗ್ತಿರೋ ಏನೋ ಗೊತ್ತಿಲ್ಲ. ನನ್ನ ಕೈ ಫುಲ್ಲು ಎಲ್ಲ ಸ್ಕಿನ್ನೆಲ್ಲ ಈ ಥರ ಬರ್ತೈತೆ. ಮುಖನೂ ಕೂಡ ಟಚ್ ಮಾಡ್ಕೊಳಕ್ಕಾಗಲ್ಲ. ಬಟ್ಟೆ ನೋಡಿ ಮುಟ್ಟಿದ್ರೆ ಪರ್ಚ್ಕತೈತೆ ಎಲ್ಲ, ಆ ಥರ ಸ್ಕಿನ್ ಆಗ್ತೈತೆ. ನನಗೆ ಯಾವಾಗಲೂ ಈ ಥರ ಆಗಲ್ಲ. ನನಗೆ ಪಾತ್ರೆ ತೊಳೆದ್ರೆ, ಬಟ್ಟೆ ವಾಶ್ ಮಾಡಿದ್ರೆ ಯಾಕೋ ಗೊತ್ತಿಲ್ಲ, ಸಾಬೂನು ಏನೋ ಸೆಟ್ ಆಗ್ತಿಲ್ಲೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಫುಲ್ಲು ಸ್ಕಿನ್ನೆಲ್ಲ ಇದಿರ್ತದೆ, ಅದು ಒಂಥರ ಗಾಯನೇ ಆಗ್ಬಿಡ್ತದೆ ನನಗೆ. ಆ ಥರ ಬೇಗ ಈ ಥರ ಕೈಯೆಲ್ಲ ಪರ್ಚ್ಕೊತಾ ಇದ್ರೆ ಬಟ್ಟೆಗೆ ಬೇಗ ಬಟ್ಟೆನೇ ಮಡ್ಚೋಕ್ಕಾಗಲ್ಲ. ನೋಡಿ, ಹೊರಗಡೆ ಆಟ ಆಡ್ತಾಯಿದ್ದೀನಿ ಅಂತ ಹೇಳಿದ್ರು ನೋಡಿ. ಇಲ್ಲೇ ಬುಕ್ಸು ಮತ್ತು ಚೇರು ಆ ಕಡೆ ಒಂದು ಈ ಕಡೆ ಒಂದು ಬಿಸಾಕವ್ರೆ. ಬಿಸಾಕಿ ಕೆಳಗಡೆ ಹೋಗಿ ಆಟ ಆಡ್ತಾರೆ ಇವಾಗ ನೋಡಿ. ಹೀಗೆ ನಾನೆಲ್ಲೋ ಇಲ್ಲೇ ಆಟ ಆಡ್ತವ್ರೆ ಅಂದ್ಕೊಂಡು ನಾನು ಒಳಗಡೆ ಕೆಲಸ ಮಾಡ್ತಾಯಿದ್ದೀನಿ. ಇವ್ರು ಆರಾಮಾಗಿ ಕೆಳಗಡೆ ಹೋಗಿ ಆಟ ಆಡ್ತಾವ್ರೆ. ನಾನೊಬ್ಳು ಮೇಲಿದ್ದೀನಿ. ಇಲ್ಲಿ ನೋಡಿ, ಬುಕ್ಸ್ ಎಲ್ಲ ತಂದು ಹಿಂಗೆ ಬಿಸಾಕಿ ಹೋಗೋರೆ. ಹಿಂಗೇ ಮಾಡೋದು, ಯಾವಾಗಲೂ ಹಿಂಗೆ ಮಾಡ್ತಾರೆ. ನಾನು ಊಟ ಮಾಡಿ ಸ್ವಲ್ಪ ಪಾತ್ರೆ ಇತ್ತು, ಅದೆಲ್ಲ ತೊಳೆದಿಟ್ಟು ಬಟ್ಟೆ ಮಡ್ಚಿಟ್ಟು ಕಸ ಹೊಡೆದು ನೋಡಿ. ಈಗ ಅದೆಲ್ಲ ಈ ಥರ ಎಲ್ಲ ನಾನು ಕ್ಲೀನ್ ಮಾಡಬೇಕು. ಅದು ಸೋಫಾ ಕವರ್ ಮಾತ್ರ ಸರಿ ಮಾಡಿಲ್ಲ. ಅದು ಯಾಕೆಂದರೆ ನಮ್ಮ ಮುದ್ದು ಅದೆಷ್ಟೇ ಸರಿ ಮಾಡಿದ್ರು ಸೋಫಾ ಕವರ್ನ ಮತ್ತೆ ಹಿಂಗೆ ಮಾಡ್ತಾನೆ. ಅದಕ್ಕೋಸ್ಕರ ಮತ್ತು ನಾನು ಏನು ಮಾಡಿಲ್ಲ ಅಷ್ಟೇ. ಬಟ್ ಇನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ನನಗೂ ಸಾಕಾಯ್ತಪ್ಪ ಅನ್ನಿಸ್ತು. ನನಗೆ ಏನು ಗೊತ್ತಾ, ಊಟ ಮಾಡಿದ ತಕ್ಷಣ ಒಂದು 2 ನಿಮಿಷನೂ ಕೂತ್ಕೊಂಡಿಲ್ಲ. ಯಾಕೆಂದರೆ ಟೈಮ್ ಆಗ್ತಾಯಿದೆ ಅಲ್ವಾ. ಸೊ ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ, ಕೆಲಸ ಯಾವ್ದಾದ್ರು ಪೆಂಡಿಂಗಲ್ಲಿದ್ದರೆ ಕೆಲಸ ಮಾಡಿದ್ರೆ ಆಮೇಲೆ ಲಾಸ್ಟಲ್ಲಿ ಕೂತ್ಕೋಬೋದಲ್ಲ ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತೀನಿ, ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ. ಇವಾಗ ಏನೂ ಇಲ್ಲ, ಸ್ವಲ್ಪ ಮಲ್ಕೋಬೇಕು ಅನ್ನಿಸ್ತೈತೆ. ನನಗೂ ಬ್ಯಾಕ್ ಪೇಯ್ನು, ಕೈಯೆಲ್ಲ ಉರಿ ಜಾಸ್ತಿ. ನಿಮಗೆ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ, ಇಲ್ಲಿ ಫುಲ್ಲು ಎಲ್ಲ ಸ್ಕಿನ್ನೆಲ್ಲ ಒಂಥರ ಈ ಸಿಪ್ಪೆ ಸುಲ್ದಂಗೆ ಅಂತಾರಲ್ಲ, ಆ ಥರ ಆಗ್ಬಿಟ್ಟೈತೆ. ನನಗೆ ಮುಖಕ್ಕೂ ಮುಟ್ಕೊಳಕ್ಕಾಗ್ತಾಯಿಲ್ಲ, ಈ ಕಡೆ ಬಟ್ಟೆನೂ ಮಡ್ಚೋಕ್ಕಾಗ್ತಿಲ್ಲ, ಈ ಕಡೆ ಪಾತ್ರೆನೂ ತೊಳೆಯೋಕ್ಕಾಗ್ತಿಲ್ಲ. ಆದರೂ ಕೂಡ ಹೆಂಗೆ ಇದನ್ನು ಅದೇ ಥರನೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ಗಾಯನೇ ಆಗೋಗಿತ್ತು. ಇದು ಮಧ್ಯೆ ಬೆರಳೈತಲ್ಲ, ಅದು ಗಾಯ ಆಗಿತ್ತು. ಆದರೂ ಕೂಡ ಧರ್ಮ ಹಾಸ್ಪಿಟ್ಲಿಗೆ ಇದ್ರಲ್ಲ ಅವಾಗೆಲ್ಲ ಮತ್ತು ಪಾತ್ರೆ ತೊಳೆಯೋದು, ಬಟ್ಟೆ ಇದು ಮಾಡೋದು ಎಲ್ಲ ಹಂಗೆ ಮಾಡಿದ್ದೀನಿ. ಆಯ್ತಪ್ಪ, ಎಲ್ಲರೂ ಆರಾಮಾಗಿ ಇದು ಮಾಡ್ತಾರೆ. ನಾನು ಸ್ವಲ್ಪ ಹೊತ್ತು ಹೊರಗಡೆ ಓಡಾಡ್ಬಿಟ್ಟು ಒಂದು 2 ನಿಮಿಷ ಬಂದು ಮಲ್ಕೋತೀನಿ. ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ.
ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಪ್ಲೀಸ್ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ತುಂಬ ಜನ ನೋಡ್ತಾ ಇದ್ದೀರಾ, ಆದರೆ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ರು ಅಷ್ಟು ಜನ ಲೈಕ್ ಮಾಡಿದ್ರೆ ನನಗೆ ಇನ್ನೂ ತುಂಬ ಖುಷಿ ಅನಿಸುತ್ತೆ. ಸೊ ನಿಮ್ಮ ಸಪೋರ್ಟು ಹೀಗೆ ನನ್ನ ಮೇಲೆ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಅಷ್ಟೇ, ಇವಾಗ ಇನ್ನೇನಿಲ್ಲ, ಕೆಲಸ ಎಲ್ಲ ಮುಗೀತು. ಇನ್ನು ನೋಡೋಣ. ತುಂಬ ವೀಡಿಯೋ ತುಂಬ ಲಾಂಗ್ ಆದರೆ, ಲೆಂತ್ ಆದರೆ ನಿಮಗೂ ನೋಡೋಕ್ಕೆ ಒಂಥರ ಅನ್ನಿಸ್ಬಾರ್ದು ಅಲ್ವಾ. ಸೊ ಹಂಗಾಗಿ ಇವಾಗೇ ಮುಗಿಸ್ತಾ ಇದ್ದೀನಿ. ಯಾಕೆಂದರೆ ಇನ್ನೂ ನೈಟು ವ್ಲಾಗ್ ಇದೆ, ಫಿಶ್ ಮಾಡಬೇಕು. ಸೊ ಲೆಂತ್ ಅನಿಸಿದ್ರೆ ನಿಮಗೂ ನೋಡೋಕ್ಕೆ ಬೇಜಾರು ಅನ್ನಿಸ್ಬಾರ್ದು, ಬೋರ್ ಅನ್ನಿಸ್ಬಾರ್ದು ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ ಅಂದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.